ನಮಗೂ ನೋಡಿದ್ರಾ ನನ್ನ ಮಗು ಎಷ್ಟು ಲಕ್ಷಣ ಕಾಣಿಸ್ತಾ ಇದ್ದಾನೆ. ನನ್ನ ಚಿನ್ನ. ನೀನು ಚಿನ್ನ, ನಿನ್ನ ಆಡ್ದಿರೋ ಮಗನೂ ಚಿನ್ನ. ಹ್ಞೂ ಸಾಕು ಸಾಕು, ಇವನ್ನ ಆಡಿಸ್ತಾ ಇಡಿ. ನಾನು ಹೋಗಿ 4 ಜನ ಮುತ್ತೈದೆಯರು ಕರ್ಕೊಂಡು ಬರ್ತೀನಿ. ಓ, ಅದು ಏನಿವತ್ತು? ಏನು ವಿಶೇಷ? ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಮತ್ತೆ ಬಿಟ್ರಾ? ನಿಮ್ಮ ಕಣ್ಣಲ್ಲಿ, ಬಾಯಲ್ಲಿ, ಮನಸ್ಸಲ್ಲಿ ಆ ಪಾರುವಂಗನೇ ತುಂಬಿಕೊಂಡಿದ್ದಾನೆ. ಹೆಂಡತಿ ಮಕ್ಕಳ ವಿಷಯ ಹೇಗೆ ಜ್ಞಾಪಕಲ್ಲಿಡುತ್ತೆ? ಇವತ್ತು ಇವನ ಹುಟ್ಟುಹಬ್ಬ. ಹೋ, ಹುಟ್ಟುಹಬ್ಬನ? 1 ವರ್ಷ ತುಂಬಿತು, ಅದಕ್ಕೆ ಆರತಿ. ಆಯ್ತು ಆಯ್ತು, ಧಾರಾಳವಾಗಿ ಮಾಡು. ಬಾ ಮಗು. ಜೋಪಾನವಾಗಿ ನೋಡ್ಕೊಳ್ರಿ. ವಿಟು ವಿಟು, ನಿಮ್ಮ ತಾಯಿ ದೃಷ್ಟಿಯಲ್ಲಿ ನೀನು ಮಗ, ನನ್ನ ದೃಷ್ಟಿಯಲ್ಲಿ ಬಾಲಗೋಪಾಲ. ದುಷ್ಟರನ್ನು ಧ್ವಂಸ ಮಾಡಲು ಆ ಪಾಂಡುರಂಗ ಶ್ರೀಕೃಷ್ಣನಾಗಿ ಅವತರಿಸಿದ. ಬಂಜೆ ಎನ್ನುವ ಅಪವಾದದಿಂದ ನಿಮ್ಮ ತಾಯಿಯನ್ನು ಕಾಪಾಡಿ ನಮ್ಮ ವಂಶವನ್ನು ಉದ್ಧಾರ ಮಾಡಲು ಬಂದಿರುವ ವಿಠಲ ನೀನು. ಎಲ್ಲೋ ಹುಟ್ಟಿದ ಹೆಣ್ಣನ್ನು ಎಲ್ಲೋ ಬೆಳೆದ ಗಂಡನಿಗೆ ಗಂಟು ಹಾಕಿ ನಿನ್ನಂಥ ಸಂತಾನ ಕೊಡುತ್ತಾನೆ ಆ ಪಾಂಡುರಂಗ. ಮತ್ತೆ ಈ ಸಂತಾನ, ಆ ಜೊತೆ ಈ ಜೀವನ ಹೀಗೆ ಚಕ್ರದಾಗಿ ಸುತ್ತಾ ಇರುತ್ತೆ. ಪುನರಪಿ ಜನನ ಪುನರಪಿ ಮರಣಂ. ಈ ಚಕ್ರದಿಂದ ಪಾರಾಗಬೇಕಾದರೆ ಆ ಪಾಂಡುರಂಗನ ದಯ ಇರಬೇಕು. ಅದಕ್ಕೆ ನಿಷ್ಕಲ್ಮಶ ಭಕ್ತಿ ಬೇಕು. ಈ ಹುಟ್ಟುಹಬ್ಬದ ದಿವಸ ನಾನು ಕೊಡುವ ಬಹುಮಾನ ಏನು ಗೊತ್ತಾವಿಟ್ಟು? ಓ, ಮಲಗಿದ್ಯಾ? Mama. विठ्ठल विठ्ठल जय हर विठ्ठल 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 जय हर विठ्ठल 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 जय हर विठ्ठल ವಿಠು ವಿಠು, ಎಲ್ಲಿ ಹೋದ ವಿಠು? ಸ್ವಾಮಿ, ನನ್ನ ವಿಠಿಯಲ್ಲಿ ಅಯ್ಯೋ ಅಯ್ಯೋ, ನನ್ನ ಕಣ್ಣ ಬಿಟ್ರ, ಚೂರ್ ಚೂರ್ ಮಾಡ್ಬಿಟ್ರ. ಅಯ್ಯೋ ನನ್ನ ಕಂದ. ವಿಟು ಏನಾಗಿತ್ತು? ಪಾಂಡುರಂಗ, ಪಾಂಡುರಂಗ, ಇದು ಯಾವ ಜನ್ಮದ ಪಾಪವೋ? ನನ್ನ ಕೈಲಿ ಇಂಥ ಅನರ್ಥವಾಯಿತು. ಪಾಂಡುರಂಗ. ಲಕ್ಷ್ಮೀ, ದೂಡದಿಲ್ಲು. ನಿಮ್ಮ ಪಾತಕ ಕೈಗಳಿಂದ ನನಗೆ ಮುಟ್ಟಬೇಡಿ. ಅಯ್ಯೋ, ಮಕ್ಕಳೇ ಆಗಿಲ್ಲ ಅಂತ ಉಪವಾಸ ಮಾಡಿ, ಪೂಜೆ ಮಾಡಿ, ವ್ರತ ಮಾಡಿ ಪಡೆದ ಮಗನನ್ನೇ ತಂದೆನೇ ತುಳಿದುಕೊಳ್ಳುವಂಥ ಪಾಪನ ಯಾರೂ ಮಾಡಿಲ್ಲ. ಅಯ್ಯೋ ನನ್ನ ಕಂದ. ಪಾಂಡುರಂಗ, ಪಾಂಡುರಂಗ,
ಇದು ಯಾವ ಜನ್ಮದ ಪಾಪವೋ ನನ್ನ ಕೈಲಿ ಇಂಥ ಅನರ್ಥವಾಯಿತು. ತಂದೆಯ ಕೈಯಿಂದ ಮಗುವನ್ನು ಕೊಂದೆಯ ಪಾಂಡುರಂಗ ಪಾಂಡುರಂಗ. ನೀವೊಬ್ರೆ ವಿಠಲ ವಿಠಲ ಅಂತ ಈಗಲೂ ಕೂಡ ಅವನ ಹೆಸರೇ ಹೇಳ್ತಾ ಇದ್ದೀರಲ್ಲ. ನೀವು ಮಾಡುವ ಪೂಜೆ ಪುನಸ್ಕಾರಗಳಿಂದಲೂ ಅವನಿಗೆ ಸಮಾಧಾನ ಆಗ್ಲಿಲ್ವೇ? ನನ್ನ ಒಂದೇ ಒಂದು ಕರಳ ಕುಡಿಯನ್ನು ಬಲಿ ಕೊಡೋ ಮಾಡ್ದಲ್ಲ ಆ ವಿಠಲ ಇಂಥ ಕಟ್ಟೋಡದ ಆ ಪಾಂಡುರಂಗನಿಗೆ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ. ಅಯ್ಯೋ ಹಾಗೆ ಮಾಡಬೇಡ ಲಕ್ಷ್ಮಿ. ಇದರಲ್ಲಿ ಅವನದು ಏನೂ ತಪ್ಪಿಲ್ಲ. ಅದು ನಾನು ಮಾಡಿದ ತಪ್ಪು, ನನಗೇ ಶಿಕ್ಷೆ. ನನ್ನ ವಿಠಲನನ್ನು ಹೊರಗೆ ಹಾಕ್ಬೇಡ. ಇಲ್ಲ ಇಲ್ಲ, ನಿಜವಾಗ್ಲೂ ದೇವ್ರಂತ ಇದ್ರೆ ಈಗಲೂ ಕೂಡ ನನ್ನ ಮಗ ಜೀವಂತವಾಗಿರ್ತಿದ್ದ. ವಿಠಲ ಪಾಂಡುರಂಗ 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 ಪಾಂಡುರಂಗ. ಅಯ್ಯೋ ನತ್ಕಂತ. ಧನ್ಯ ಗೌರ, ನಿನ್ನದ ಅದ್ಭುತ ಭಕ್ತಿ. ಅಯ್ಯೋ ನಿನ್ನಂತ ಭಕ್ತನಿರುವುದು ನನಗೆ ಹೆಮ್ಮೆ. ಇಂತಹ ಕಷ್ಟದ ಸಂದರ್ಭದಲ್ಲಿಯೂ ನಿನ್ನ ವಿಠಲನನ್ನು ನೆನೆಯುತ್ತಿದೆಯಾ? ನಿನ್ನ ಭಕ್ತಿಗೆ ಮೆಚ್ಚಿದೆ ಗೌರ. ನನ್ನನ್ನು ಕ್ಷಮಿಸು ವಿಠಲ. ಇನ್ಮುಂದೆ ನಾನಿನ್ನನ್ನು ಪೂಜಿಸಲಾರೆ, ನಿನ್ನ ಕಾಲುಗೆ ನಮಸ್ಕರಿಸಲಾರೆ. ನಿನ್ನಿಂದ ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ. ನನ್ನನ್ನು ಕ್ಷಮಿಸು ವಿಠಲ. ಧನ್ಯಳು ತಾಯಿ. ಅದ್ಭುತ ಪುತ್ರ ಪ್ರೇಮ. ಮಗನಿಗಾಗಿ ದೇವರ ಜೊತೆನೆ ಹೋರಾಟ ಮಾಡುತ್ತಿರುವೆ. ತಾಯಿ ದೇವರಾಗಬಹುದು, ಆದರೆ ದೇವರು ತಾಯಿ ಆಗಲಾರ. ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ. ಕೂಗು ತಾಯಿ, ಕೂಗು ನಿನ್ನ ಕಂದನನ್ನು. ಯಾರನ್ನು? ಎಲ್ಲಿಗೆ? ಕೂಗು ತಾಯಿ, ಕೂಗು. ವಿಠು ವಿಠು ವಿಠು, ಕಂದ ಕಂದ, ನಿಮ್ ವಿಠಲ ನನ್ನ ಮಗನನ್ನು ಬದುಕಿಸಿದ. ವಿಠು ವಿಠು ವಿಠು. ಕೊಡುವವನು ನೀನೆ, ತೆಗೆದುಕೊಳ್ಳುವವನು ನೀನೆ, ಮತ್ತು ಕೊಟ್ಟು ಉದ್ಧಾರ ಮಾಡುವವನು ನೀನೆ. ದೇವರೇ ಕೆಲವು ಮಾರಿ ಸಮಸ್ಯೆಗಳೆಂಬು ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸಲಾರೆ. ಇನ್ನಷ್ಟು ಬದಲಾಗಿ ಪುಟಿಕಿಟ ಚಿನ್ನವನ್ನಾಗಿ ಮಾಡುತ್ತದೆ. These two, both the kids are of first standard. ऐसे भक्त की भक्ति को देखकर आंखें नम हो गए ना। जोरदार तालियां हो जाए।